ಏಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಈಗ ಏನು ಭೇಟಿಯಾಗಿ ಬಂದಿದ್ದೀರಿ, ಈಗೆಲ್ಲ ಒಂದುಗೂಡಿ ಹೋಗ್ತಿರೋ ಅಥವಾ ಮುಂದೆ ಏನು ಸೂಚನೆ ಕೊಟ್ಟು? ನೋಡಿ, ಸೂಚನೆ ಯಾರು ಕೊಟ್ಟಿಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರ ರಾಜನಾಥ್ ಸಿಂಗ್ ಕೆಲವೊಂದು ನಾಯಕರು ಭೇಟಿಯಾಗಿದ್ದು ಆ ಚರ್ಚೆನೇ ಬಂದಿಲ್ಲ. ಅದು ಯಾಕೆ ಓಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೂ ರಾಜ್ಯ ಮಟ್ಟ ಎಲ್ಲ ಮಾಡಿ ವರದಿ ನಿಮ್ಮ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಂದರೆ ನಾವು ಈಗ ಈ ಸಂದರ್ಭದಲ್ಲಿ ಓಪ್ ಫೀಡ್ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ. ನೋಡಿ, ಅಧಿವೇಶನ ನೋಡಿ ಗ್ಯಾಪ್ ಇದೆ, 2 ಸತ ಒಂದು ಜಿಲ್ಲಾ ಮಾಡಬೇಕು ಉದ್ದೇಶ ಇದೆ. ಡೇಟ್ ಫಿಕ್ಸ್ ಆಗಿಲ್ಲ. ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ. ಡೇಟ್ ಫಿಕ್ಸ್ ಇಲ್ಲ. ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು 2-3 ದಿವಸ ಮೊದಲು ನಾನು ಸ್ವತಃ ಹೋಗಿ ಬರ್ತೇನೆ. ಅಲ್ಲಿ ತಯಾರು ಮಾಡ್ಕೊಂಬಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. 2ನೇ ಹಂತದ ಅಂದರೆ 26ವರೆಗೆ ನಮ್ಮ ಗ್ಯಾಪ್ ಇದೆ. ಒಂದೊಂದು 2 ಜಿಲ್ಲಾ ಮಾಡ್ಬೋದು ಉದ್ದೇಶ ಇದೆ. ಇನ್ನೂ ಫೈನಲ್ ಆಗಿಲ್ಲ. ರಾಜಕೀಯವಾಗಿ ಮೊದಲ ಹಂತದಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡಕ್ಕೆ ಮೇಲ್ಗೈ ಆಗಿದೆ ಅಂತ ಚರ್ಚೆ ಆಗ್ತದೆ. ಮತ್ತೆ ನೋಡಿದ್ದೆ ಮೇಲ್ಗೈ ಯಾರ್ದು ಹಾಕೋದು ಬಿಡ್ತದೆ ಕಡೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ನಾವು ತಲೆ ಬಾಗಲೇಬೇಕಾಗತ್ತವೆ. ಏನಿರೋದು ನಮ್ಮ ಅನಿಸಿಕೆ ನಾವು ಹೇಳಿದ್ದು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ. ಅದು ನಮ್ಮ ಪರವಾಗಿ ಕೊಡ್ತಾರೋ ಯಾರು ಪರವಾಗಿ ಕೊಡ್ತು ಗೊತ್ತಿಲ್ಲ. ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲ್ಲ ಒಂದು ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ನಾವು ಆಗಿದೆ ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ. ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡಿದ್ವು ಅಂತ ನಮ್ಮ ಪ್ರಶ್ನೆ ಅಲ್ಲ. ಅವನ ನಡವಳಿಕೆ ನಾವು ತಿಳಿಸ್ಕೊಟ್ಟಿದ್ದೆ. ಅವ್ರ ಮುಂದೆ ಏನಂತ ನೋಡೋಣ. ಬದಲಾವಣೆ ಆಗ್ಬೋದು, ನೋಡೋಣ. ಅದು ಈ ಮೀಡಿಯಾದಲ್ಲಿ ಮಾತಾಡ್ತಾ ಅದು ಎಲ್ಲ ಮುಂದೆ ನಾನು ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಎಲ್ಲ ನಡೆದಿದೆ. ಮಹಾರಾಷ್ಟ್ರ ಸಿಎಂ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಮ ಕೊಡ್ತೀವಿ. ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು. ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ, ಅವರ ಒಂದು ಡೈಲಾಗ್ ಹೇಳಿ ಉಳಿದರು. ನಾ ಸಂಬಂಧ ಇರೋದನು ಸಂಬಂಧ ಯಾವಾಗ ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ. ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವಾಪಸ್ ಬರ್ತಂದು ಆ ಪ್ರಕಾರ ಬಂದರು. ಅಧಿಕಾರ ಸುಖ ಮಾಡಿದಕ್ಕೆ ನಾವು ಹತ್ತು ಅಭಿನಂದನೆ ಸಲ್ಲಿಸ್ತೀವಿ. ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಪುಟದ ಹೇಳ್ಬೋದಾ? ಪುಟದ 100% 140 ಸೀಟ್ ಜಾಸ್ತಿ ಬಂದು ಭಾರತೀಯ ಜನತಾ ಪಕ್ಷ ಅಧಿಕಾರ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ. ಅಧಿಕಾರ ಹಂಚಿಕೆ ಸೂತ್ರ ನೋಡ್ರಿ, ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಮಾತಾಡ್ತಾರೆ. ಧನ್ಯವಾದಗಳು. ಸರ್, ವಿಜೇಂದ್ರ ಅವರು ಗುಲ್ಬರ್ಗಾದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬೇಕಾದ್ರೆ ಎಲ್ಲಿಂದಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಯಾರು ನಾವು ಅವರ ವಿಚಾರದ್ದು ನೋಡ್ರಿ. ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡಿ 2 ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ್ಯಾರ. ನಮ್ಮ ಮಾಹಿತಿ ಪ್ರಕಾರ 2 ಜಿಲ್ಲೆ ಸ್ಟಾಪ್ ಮಾಡಿದಾರೆ. ಅವ್ರು ಜನ ಸ್ಪಂದನೆ ಮಾಡಲಿ. ಅವರಿಗೆ ಅವ್ರು ಜನ ಕೇಳ್ತಾರೆ. ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ಟರು. ಈಗ ಮಾಡ ಅನ್ನುವಂಥ ವಿಚಾರ ಬಂದಕ್ಕೂ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಗೆ ನಿಜ ಸಂಗತಿ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಗೊತ್ತಾಗ ಯಾಕೆ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೇದಾಗಲಿ. ಸರ್, ಅವರು ಆಲ್ರೆಡಿ ಬೇರೆ ಕಡೆ ಮಾಡಿದ್ರೆ ಓಕೆ ಸರ್. ನೀವು ಹೋದಲ್ಲೇ ಮತ್ತೆ ಜನರನ್ನು ಸೇರಿಸ್ಕೊಂಡು ಅದನ್ನು ನೀವು ಮಾಧ್ಯಮಕ್ಕೆ ಕೇಳಬೇಕು. ಥ್ಯಾಂಕ್ ಯು ಸರ್.